ಕ್ರೀಮ್ನ ನಾನು ಅವಳಿಗೆ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಆಗೋಗ್ತಾ ಬರ್ತಾ ಇದೆ. ಪೌಡರ್ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಅವಳಿಗೆ, ಟಾಲ್ಕಮ್ ಪೌಡರ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸರಿ, ಇವತ್ತು ನಾನು ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದೀನಿ. ನಾನು ಯಾವ್ದ್ಯಾವ್ದು ಯೂಸ್ ಮಾಡಿದ್ದೆ ಮಗುಗೆ, ಯಾವ್ದ್ಯಾವ್ದು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ ಇವತ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆ್ಯಕ್ಚುಲಿ ನಾನು ಮಗು ಹುಟ್ಟಿದಾಗ ಡಾಕ್ಟರ್ಸ್ ಒಂದಷ್ಟು ಲಿಸ್ಟ್ ಕೊಟ್ಟಿದ್ರು ಬೇಬಿ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ಬೋದು ಅಂತ. ಬಟ್ ಸಿಮಾವೆಟ್ ಪ್ರಾಡಕ್ಟ್ಸ್ ಅವರು ತುಂಬ ರೆಫರ್ ಮಾಡಿದ್ರು ನನಗೆ. ಅದನ್ನು ಯೂಸ್ ಮಾಡ್ತಾ ಬರ್ತಾ ಇದ್ದೆ. ಆ್ಯಂಡ್ ಆಮೇಲೆ ನನಗೆ ಯಾಕೋ ಸಿಮಾವೆಟ್ ಅಷ್ಟು ಕಂಫರ್ಟಬಲ್ ಅನಿಸಿಲ್ಲ. ಆಮೇಲೆ ನಾನು ಸೆಟಫಿಲ್ ಸ್ವಿಚ್ ಆದೆ. ಅವಳಿಗೆ ಅವಳ ಮುಖ ತುಂಬ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಯಿತು. ಅವಳು ಆ್ಯಕ್ಚುಲಿ ಅವಳು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಯಿತು ಅವಳ ಮುಖ ಎಲ್ಲ ಫುಲ್ಲು. ಸೊ ಅದಕ್ಕೆ ನಾನು ಸೆಟಫಿಲ್ಗೆ ಶಿಫ್ಟ್ ಆದೆ. ಸೊ ಸೆಟಫಿಲಲ್ಲಿ ನಾನು ಯಾವ್ದಾದ್ರು ಪ್ರಾಡಕ್ಟ್ಸ್ ಅವಳಿಗೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ. ಸೊ ನಾನು ಸೆಟಫಿಲಲ್ಲಿ ಈ ಬೇಬಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ. ಸೆಟಫಿಲ್ ಅವರ ಬೇಬಿ ಬಾಡಿ ಡೈಲಿ ಲೋಷನ್ನು, ಬಾಡಿ ಲೋಷನ್ ಇದು ಬಾಡಿಗೂ ಫೇಸ್ಗೂ ಎರಡಕ್ಕೂ ಸೂಟ್ ಆಗುತ್ತೆ ಇದು. ಬಟ್ ನಾನು ಬರೀ ಅವಳಿಗೆ ಬಾಡಿಗೆ ಯೂಸ್ ಮಾಡ್ತೀನಿ ಇದನ್ನು. ಆಮೇಲೆ ಅವಳ ಫೇಸ್ಗೆ ತುಂಬ ಡ್ರೈ ಇರೋದ್ರಿಂದ ಇದು ಎಕ್ಸ್ಟ್ರಾ ಮಾಯಿಶ್ಚರೈಸರ್ ಆಗಿ ಸೆಟಫಿಲ್ ಅವರ ಈ ಕ್ರೀಮ್ನ ನಾನು ಅವಳಿಗೆ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಮೇಲೆ ಡೈಪರ್ ರ್ಯಾಶ್ ಕ್ರೀಮ್ ಆಗಿ ಯೂಸ್ ಮಾಡಬೇಕಾದ್ರೆ ಇದು ತುಂಬ ಇಂಪಾರ್ಟೆಂಟು. ನೀವು ಯಾವುದನ್ನ ರ್ಯಾಶ್ ಕ್ರೀಮ್ ಆಗಿ ತೊಗೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಗುಗೆ. ಸೊ ನಾನು ಸೆಟಫಿಲ್ ಅವರಂತಿದ್ದೇನೆ ರ್ಯಾಶ್ ಕ್ರೀಮ್ ಕೂಡ ಯೂಸ್ ಮಾಡ್ತೀನಿ. ಆಲ್ಮೋಸ್ಟ್ ಆಗೋಗ್ತಾ ಬರ್ತಾ ಇದೆ ಇದು. ಸೊ ಈ ರ್ಯಾಶ್ ಕ್ರೀಮ್ನ ಅವಳಿಗೆ ನಾನು ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಅವಳಿಗೆ ಯಾವುದೂ ರ್ಯಾಷಸ್ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ. ಆ್ಯಂಡ್ ಈ ರ್ಯಾಷಸ್ ಬಗ್ಗೆ ಹೇಳಬೇಕು ಅಂತ ಬಂದರೆ, ನೀವು ಜಾಸ್ತಿ ಕಾಟನ್ ಬಟ್ಟೆ ಯೂಸ್ ಮಾಡಬೇಕಾಗತ್ತೆ. ಆದರೂ ಇವಾಗ ಸೂಪರ್ ಬಾಟಮ್ಸ್ ಅಂತ ಬಂದಿದೆ, ಎಲ್ಲ ಕಾಟನ್ ಅಂಡರ್ವೈಸ್ ಅವೆಲ್ಲ ಬಂದಿದೆ. ಸೊ ನಾನು ನಿಮಗೇನು ರಿಕಮೆಂಡ್ ಮಾಡ್ತೀನಿ ಅಂದರೆ, ಹೌದು ಸೂಪರ್ ಬಾಟಮ್ ಮೆಸ್ಸಿ ಆಗಿರುತ್ತೆ ಯಾವಾಗ ನೋಡಿದ್ರೂ. ಸೊ ಜಾಸ್ತಿ ಕಾಟನ್ ಅಂಡರ್ವೇರ್ಸ್ನ ಯೂಸ್ ಮಾಡ್ತಾ ಬನ್ನಿ. ಬಿಕಾಸ್ ವಿಂಟರ್ ಸೀಸನ್ ನಾನು ನೋಡ್ಬಿಟ್ಟೆ, ವಿಂಟರ್ ಸೀಸನಲ್ಲಿ ಅವಳಿಗೆ ತುಂಬ ಕಾಟನ್ ಅಂಡರ್ವೇರ್ಸ್ ಹಾಕ್ತಿರೋ ಅವಳಿಗೆ ರ್ಯಾಷಸ್ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸೊ ಆವಾಗಲೇ ನಾನು ಕಾಟನ್ ಅಂಡರ್ವೇರ್ಸ್ ಅವಳಿಗೆ ಜಾಸ್ತಿ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಆಮೇಲೆ ಈ ಸೂಪರ್ ಬಾಟಮ್ಸು ಯೂಸ್ ಮಾಡ್ತೀನಿ, ಡೈಪರು ಯೂಸ್ ಮಾಡ್ತೀನಿ. ನಾನು ಮೂರು ಯೂಸ್ ಮಾಡ್ತೀನಿ, ಇಲ್ಲ ಅಂತಿಲ್ಲ. ಬಟ್ ಜಾಸ್ತಿ ನಾನು ಕಾಟನ್ ಅಂಡರ್ವೇರ್ಸ್ನ ಅವಳಿಗೆ ಯೂಸ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ಆಮೇಲೆ ಪೌಡರ್, ಅಫ್ಕೋರ್ಸ್ ನಾನು ಜಾಸ್ತಿ ಯೂಸ್ ಮಾಡಲ್ಲ ಪೌಡರ್. ಬಟ್ ಎಲ್ಲೋ ಹಣೆಗಿಟ್ಟಾಗ ಒಂಚೂರು ಅದಕ್ಕೆ ಪೌಡರ್ ಹಾಕ್ತೀನಿ, ಅಷ್ಟು ಬಿಟ್ಟರೆ ನಾನು ಪೌಡರ್ ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಅವಳಿಗೆ, ಟಾಲ್ಕಮ್ ಪೌಡರ್ಸು. ಆಮೇಲೆ ಕಾಜಲ್ ಆಗಿ ಹಿಮಾಲಯ ಕಾಜಲ್ನ ಯೂಸ್ ಮಾಡ್ತಾ ಇದ್ದೀನಿ, ಹಿಮಾಲಯ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಈ ಸೋಪ್ ಅಂತ ಬಂದರೆ ಟೆಡಿ ಬಾರ್ ಅವರ ಈ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದೆ ಇದು. ಡೇ ಒನ್ನಿಂದ ಅವಳು ಹುಟ್ಟಿದಾಗಿಂದ ನಾನು ಸೋಪ್ ಅಂತ ಯೂಸ್ ಮಾಡಿರೋದಾದರೆ ಇದು ಒಂದೇ. ಸೊ ಇದು ತುಂಬ ಚೆನ್ನಾಗಿದೆ ಅವಳಿಗೆ. ಆ್ಯಂಡ್ ಇಟ್ ಲಾಸ್ಟ್ ಲಾಂಗರ್. ನಮಗೆ ಈ ಥರ ಬೇಗ ಸಾಫ್ಟ್ ಆಗಿಬಿಟ್ಟು ಇದಾಗೋ ಥರ ಏನೂ ಆಗಲ್ಲ, ಬೇಗ ಖಾಲಿ ಆಗೋ ಥರ ಇದು ಲಾಸ್ಟ್ ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಬರ್ತಾ ಇದೆ. ಆಮೇಲೆ ಡೈಪರ್ಸ್ ಅಂತ ಬಂದಾಗ ಲಾಟ್ಸ್ ಆಫ್ ಆಪ್ಷನ್ಸ್. ಹೌದು, ನಾನು ತುಂಬ ಡೈಪರ್ಸ್ನ ಯೂಸ್ ಮಾಡಿ, ಪ್ಯಾಂಪರ್ಸು, ಹಗೀಸು ಇವೆಲ್ಲ ಯೂಸ್ ಮಾಡಿ ಲಾಸ್ಟಿಗೆ ಒಂದು ಡೈಪರ್ಗೆ ಸ್ಟಿಕ್ ಆನ್ ಆಗಿರೋದು ಅಂದರೆ ಲವ್ಲಾಪ್ ಅವರ ಈ ಡೈಪರು. ಇದರಲ್ಲಿ ಇದು ಪ್ಯಾಂಟ್ ಸ್ಟೈಲ್ ಡೈಪರ್ ಆಫ್ಕೋರ್ಸ್. ಆದರೆ ಇದು ನಾನು ಯಾಕೆ ಇದನ್ನು ತುಂಬ ಇಷ್ಟಪಡ್ತೀನಿ ಅಂದರೆ, ಇಟ್ ಹ್ಯಾಸ್ ದ ಸ್ಟಿಕ್. ಈ ಸ್ಟಿಕ್ಕರ್ ಇರೋದ್ರಿಂದ ಇದು ತುಂಬ ಕಂಫರ್ಟಬಲ್ ಆಗಿ ನನಗೆ ಯೂಸ್ ಆಗುತ್ತೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋಂಗೆ ಬೇಬಿ ಪ್ಯಾಂಡೀಸ್ ಮೆಸ್ಸಿ ಆಗಿರುತ್ತೆ. ಆದರೆ ಇದನ್ನು ನಾನು ಇದು ಎಷ್ಟು ಮೆಸ್ಸಿ ಆಗಿದ್ರೂ ಈ ಟೇಪ್ ಇರೋದನ್ನ ನಿಮ್ಗೆ ತೋರಿಸ್ತೀನಿ, ಇದು ಹೆಂಗೆ ಯೂಸ್ ಮಾಡೋದು ಅಂತ. ಸೊ ಫಸ್ಟು ಇದು ರಿಮೂವ್ ಮಾಡಾದ್ಮೇಲೆ ಜಸ್ಟ್ ಈ ಥರ ರೋಲ್ ಮಾಡ್ತಾ ಬನ್ನಿ. ಈ ಥರ ರೋಲ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಈ ಟೇಪ್ ಕಾಣುತ್ತೆ. ಈ ಟೇಪ್ನ ಓಪನ್ ಮಾಡಿ ಅಂದರೆ ನಮಗೆ ಈ ಥರ ಫುಲ್ ಈ ಥರ ರೋಲ್ ಆಗೋಗುತ್ತೆ. ಸಿ, ಇಟ್ಸ್ ಸೋ ನೀಟ್ ಆ್ಯಂಡ್ ಟೈಡಿ. ನಿಮಗೆ ಆ ಮೆಸ್ಸಿ ಹಾಗೆ ಹಾಕೋದಕ್ಕಿಂತ ಇದು ನೀಟಾಗಿ ಹಿಂಗೆ ರೋಲ್ ಮಾಡ್ಕೊಂಬಿಡ್ಬೋದು. ಸೊ ನನಗೆ ಈ ಥರ ಟೇಪ್ ಇರೋಂಥ ಡೈಪರ್ನ ತುಂಬ ಪ್ರಿಫರ್ ಮಾಡ್ತೀನಿ ಆ್ಯಕ್ಚುಲಿ. ಆ್ಯಂಡ್ ನನಗೂ ಕೂಡ ಇಟ್ಸ್ ವೆರಿ ಹೆಲ್ಪ್ಫುಲ್, ನೀಟಾಗಿ ಕವರ್ ಮಾಡ್ಬೋದು ಅಂತ. ಆಮೇಲೆ ಇದು
ಲವ್ಲ್ಯಾಪ್ ಅವರ ಕೂಡ ವೆಟ್ ವೈಪ್ಸು. ಇದಂತೂ ನನಗೆ ತುಂಬ 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 ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಇದು ಏನು ಬೈ 3 get 3 ಫ್ರೀ ಆ ಥರ ಪ್ಯಾಕೇಜಸಲ್ಲೇ ಬರೋದ್ರಿಂದ ನನಗೆ ಆಲ್ಮೋಸ್ಟ್ 3 ಮಂತ್ಸ್ವರೆಗೂ ಒಂದು 6 ಪ್ಯಾಕೆಟ್ ತಂದಿಟ್ಕೊಂಡೆ ನಂಗೆ ಒಂದು 3 ಮಂತ್ಸ್ವರೆಗೂ ಏನೂ ಪ್ರಾಬ್ಲಮ್ ಆಗಲ್ಲ. ಆರಾಮಾಗಿ ಒಳಗೆ ಯೂಸ್ ಮಾಡ್ಕೊತಾ ಬರ್ಬೋದು. ಸೊ ಅದಕ್ಕೆ ನಾನು ಲವ್ಲ್ಯಾಪ್ ಅವರದ್ದು ಈ ವೈಪ್ಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಆಯಿಲ್, ಮಸಾಜ್ ಆಯಿಲ್ ಅಂತ ಬಂದರೆ ಆ್ಯಕ್ಚುಲಿ ನಮ್ಮ ಮನೆ ಕಡೆ ತುಂಬ ಯೂಸ್ ಮಾಡ್ತೀವಲ್ಲ ಬಾಡಿ ಮಸಾಜ್ ಆಯಿಲ್, ಬೇರೆ ಬ್ರ್ಯಾಂಡ್ಗಳ್ದು ಯೂಸ್ ಮಾಡ್ತೀವಿ. ಆದರೆ ನಾನು ಇವಳಿಗೆ ಫಸ್ಟಿಂದ ಯೂಸ್ ಮಾಡ್ತಾ ಬಂದಿದ್ದು ಆಲ್ಮಂಡ್ ಆಯಿಲ್ ಆ್ಯಂಡ್ ಆಲಿವ್ ಆಯಿಲು. ಆಲ್ಮಂಡ್ ಆಯಿಲು ಡಾಬರ್ ಆಲ್ಮಂಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೆ. ಅದೆರಡು ಮಿಕ್ಸ್, ಆಲಿವ್ ಆಯಿಲು ಡಾಬರ್ ಆಲ್ಮಂಡ್ ಆಯಿಲು ಮಿಕ್ಸ್ ಮಾಡ್ಕೊತಾ ಬಂದೆ. ಆಮೇಲೆ ಈಗ ಬರ್ತಾ ಒಂದು ಸ್ವಲ್ಪ ದಿವಸಕ್ಕೇನೆ ನಾನು ಬರೀ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಬಂದೆ. ಇದು ಆಲಿವ್ ಆಯಿಲು ಲವ್ಲ್ಯಾಪ್ ಅವ್ರದ್ದೇನೆ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಬಂದೆ. ಇದೊಂದು ಟಿನ್ನ ತೊಗೊಂಡಿದ್ದೆ ನಾನು. ಆ್ಯಕ್ಚುಲಿ ಇದು 3ನೇ ಟಿನ್ ಅನಿಸುತ್ತೆ ಅವಳು 1 ವರ್ಷದಲ್ಲಿ ಯೂಸ್ ಮಾಡಿರೋದು. ಆರಾಮಾಗಿ ಒಂದು ಸ್ವಲ್ಪ ಹಚ್ಕೊಂಡು ಒಳಗೆ ಇದೇ ಪ್ರಾಡಕ್ಟ್ನೇ ಮೈಗೂ ತಲೆಗೂ ಒಳಗೆ ಹಚ್ತಾ ಬಂದೆ. ಸೊ ಇಷ್ಟು ಈ ಪ್ರಾಡಕ್ಟ್ಸ್ಗಳದ್ದು ಇಷ್ಟೆಲ್ಲ ನಾನು ಡೈಲಿ ಒಳಗೆ ಯೂಸ್ ಮಾಡೋ ಅಂಥ ಪ್ರಾಡಕ್ಟ್ಸು. ಸೊ ಹೋಪ್ ನಿಮ್ಗೆ ಇವೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಆ್ಯಂಡ್ ಇದು ಯಾವುದು ಪ್ರಮೋಷನಲ್ ವಿಡಿಯೋ ಅಲ್ಲ, ಇದೆ ಜಸ್ಟ್ ನಾನು ಯೂಸ್ ಮಾಡಿ ಅದರ ಅನುಭವ ನಿಮ್ಮ ಹತ್ರ ಹಂಚ್ಕೊತಾ ಇರೋದು ಅಷ್ಟೇ. ಹೋಪ್ ಇವೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಆ್ಯಂಡ್ ಒಂದೊಂದು ಬೇಬಿನೂ ಒಂದೊಂದು ಥರ ಇರುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆದರೆ ನಮ್ಮ ಮಗುಗದು ಸೂಟ್ ಆಗ್ತಾ ಇದೆ ಅನ್ನೋ ಥರ ಇದ್ದರೆ ಮಾತ್ರ ಇದನ್ನ ಯೂಸ್ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಶೇರ್ ಮಾಡಿ. ಓಕೆನಾ? ಧನ್ಯವಾದಗಳು.